ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿ ಉಪ್ಮಾ. ಸಿಂಪಲಾಗಿ ವಿತಿನ್ 10 ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಅಂತ ಹೇಳಿ ನೋಡೋಣ ಬನ್ನಿ. ಒಂದು ಸ್ವಲ್ಪ ಹಸಿ ಬಟಾಣಿನ ತೆಗೆದಿಕೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊನ ಕಟ್ ಮಾಡಿ ಎತ್ತಿಕೊಂಡಿದ್ದೀನಿ ನೋಡಿ. ಒಂದೇ ಒಂದು ನಾಟಿ ಟೊಮೊಟೊ, ಸ್ವಲ್ಪ ಕರಿಬೇವು ಸೊಪ್ಪು, 2 ಮೀಡಿಯಮ್ ಸೈಜ್ ಆನಿಯನ್ನು, 4 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 1 ಗ್ಲಾಸ್ ರವೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು, ಸ್ವಲ್ಪ ಸಾಸಿವೆ, ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಒಗ್ಗರಣೆಗೆ ನೀರು ಮತ್ತು ಬೇಕಾಗಿರೋಷ್ಟು ಆಯಿಲು. ನೋಡಿ, ಸ್ಟವ್ ಅಂಟಿಸ್ಕೊಂಡು ಒಂದು ತವ ಇಟ್ಕೊಳ್ಳೋಣ. ತವ ಹೀಟ್ ಆದಮೇಲೆ ಯಾವಾಗಲೇ ಆಗಲಿ ರವೆನ ಹುರ್ಕೊಳ್ಳಿ. ಬರೀ ಬಾಣಲಿಲಿ ಹುರ್ಕೊಳ್ಳಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಅಲ್ಲಲ್ಲಿ ಗಂಟಾಗಲ್ಲ ರವೆ, ಅದರಿಂದ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ ಕಲರೂ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ರವೆನ ಹಾಕ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ತುಂಬ ಅಂದರೆ ತುಂಬ ಸೀದ್ಸಕ್ಕೆ ಹೋಗ್ಬಿಡಿ, ಸ್ವಲ್ಪ ಹೀಟ್ ಆದರೆ ಸಾಕು. ಚೆನ್ನಾಗಿ ಹೀಟಾಗಿ ಲೈಟ್ ಬ್ರೌನಿಷ್ ಬಂದರೆ ಸಾಕು. ನೋಡಿ, ಈ ಸ್ಟೇಜಿಗೆ ಬಂದರೆ ಸಾಕು ನಮಗೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಲೈಟ್ ಬ್ರೌನಿಷ್ ಅಷ್ಟೇ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತು ಅದೇ ಕಡೆಯನ್ನು ಇಟ್ಕೊಂಡು ಸ್ವಲ್ಪ ಆಯಿಲು ಇಟ್ಕೊಳ್ಳಿ. ನೋಡಿ, ಆಯಿಲು ಇವತ್ತು ಒಂದೇ ಒಂದು ಲೋಟ ಅಂದರೆ 1/4 kg ರವೆ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಬೇಕಾದಷ್ಟು ಆಯಿಲ್ ಇಟ್ಕೊಂಡಿದ್ದೀನಿ. ಆಯಿಲ್ ಹೀಟ್ ಆದಮೇಲೆ ಸಾಸಿವೆ ತೋರಿಸಿದ್ನಲ್ವ, ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ ಚಿಟಪಟ ಅಂದಮೇಲೆ ಜೊತೆಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತೋರಿಸಿದ್ನಲ್ವ ನಿಮಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಉದ್ದಿನಬೇಳೆ ಕಡಲೆಬೇಳೆ ಲೈಟಾಗಿ ಗೋಲ್ಡ್ ಬ್ರೌನ್ ಬಂದರೆ ಸಾಕು ನಮಗೆ. ಅಂದರೆ ಅದು ತಿನ್ನೋವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಇದನ್ನು ಹುರ್ಕೊಳ್ಳೋಣ. ನೋಡಿ, ತೋರಿಸ್ತೀನಿ ನೋಡಿ ನಿಮಗೆ ಯಾವ ಕಲರ್ ಬಂದರೆ ಸಾಕು ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋವಾಗ. ಬಂದು ಉಪ್ಮಾ ರವೆ ಬಂದು ಸ್ಮೂತಿಯಾಗಿರುತ್ತಲ್ವ, ಇದ್ರ ಜೊತೆಗೆ ಕ್ರಂಚಿ ಅಲ್ಲಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಜೊತೆಗೆ ಹಸಿಮೆಣ್ಸಿನ್ಕಾಯಿ, ಆನಿಯನ್ನು, ಕರಿಬೇವು ಸೊಪ್ಪು ನಾನು 3 ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇವತ್ತು ಯಾವುದೇ ರೀತಿ ವೆಜಿಟೇಬಲ್ಸ್ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ನಾನು ಸಿಂಪಲಾಗಿ ಈಸಿಯಾಗಿ ಹೇಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ವಿತಿನ್ 10 ಮಿನಿಟ್ಸಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ ಆಗಿದ್ರೂ ತುಂಬ ಈಸಿಯಾಗಿರುತ್ತೆ ಅವ್ರಿಗೂ ಮಾಡ್ಕೊಂಡು ತಿನ್ನೋಕ್ಕೆ. ಸೊ ಹಾಗಾಗಿ ಸಿಂಪಲ್ ಮೆಥಡ್ನಲ್ಲೇ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಆನಿಯನ್ನು, ಗ್ರೀನ್ ಚಿಲ್ಲಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಆನಿಯನ್ ಎಲ್ಲ ಚೆನ್ನಾಗಿರಲ್ಲ. ಅಲ್ಲಲ್ಲಿ ಕ್ರಂಚಿಯಾಗಿರಬೇಕು ಆನಿಯನ್ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಸಿ ಬಟಾಣಿನ ಹಾಕ್ಕೊಳ್ಳಿ. ಹಸಿ ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಸಿ ಬಟಾಣಿ ಏನಿಲ್ಲ, ಬೇಗ ಅಂದರೆ ವಿತಿನ್ 5 ಮಿನಿಟ್ಸಲ್ಲಿ ಬಾಯ್ಲ್ಡ್ ಆಗಿಬಿಡುತ್ತೆ ಅದು. ನೋಡಿ, ಹಸಿ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಇದು ಯಾಕೆ ಆನಿಯನ್ ಜೊತೆಗೆ ಹಾಕ್ತಿದ್ದೀವಿ ಅಂದರೆ ಸ್ವಲ್ಪ ಬಾಯ್ಲ್ ಮಾಡಬೇಕಲ್ವ, ನಾವು ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಂಡಿಲ್ಲ. ಹಾಗಾಗಿ ಆನಿಯನ್ ಜೊತೆನೇ ಹಾಕಿ ಸ್ವಲ್ಪ ಎಣ್ಣೆಯಲ್ಲೇ ಬಾಯ್ಲ್ ಮಾಡಿದರೆ ಬೇಗ ಬೆಂದೋಗುತ್ತೆ. ನೋಡಿ, ಸ್ವಲ್ಪ ಹುರ್ಕೊಂಡು ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಹಾಕಿ ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿ. ತುಂಬ ಹೊತ್ತು ಬಿಡಬೇಡಿ, ಒಂದು 2 ಮಿನಿಟ್ಸ್ ಮಾತ್ರ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಪ್ಲೇಟ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಎಣ್ಣೆ ಇರೋದ್ರಿಂದ ಸೀದೋಗಲ್ಲ. ಸೊ ಹಾಗಾಗಿ ಏನು ವರಿ ಆಗಬೇಡಿ. ಪ್ಲೇಟ್ ಹಾಕಿ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ನಮಗೆ. ತೋರಿಸ್ತೀನಿ ನೋಡಿ, ಪ್ಲೇಟ್ ತೆಗೆದ ನಂತರ ನೋಡಿ, ಇಷ್ಟು ಬಾಯ್ಲ್ ಆಗಿದ್ದರೆ ಸಾಕು ನಮಗೆ. ಇದು ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್. ಇದೇನು ತುಂಬ ಹೊತ್ತು ನೀವು ಬೇಯಿಸಬೇಕು ಅಂತಂದರೆ ವಿತಿನ್ 10 ಮಿನಿಟ್ಸಲ್ಲಿ ಉಪ್ಮಾ ರೆಡಿ ಆಗಿಬಿಡುತ್ತೆ. ಆನಿಯನು ನಾವು ಜಾಸ್ತಿ ಫ್ರೈ ಮಾಡಲ್ಲ ಅಲ್ವಾ, ಸೊ ಹಾಗಾಗಿ ಟೈಮ್ ತೊಗೊಳ್ಳಲ್ಲ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದ್ರ ಜೊತೆಗೆ ಆಗಲೇ ಟೊಮೆಟೊ ತೋರಿಸಿದ್ವಲ್ಲ, ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು, ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಕೆಲವೊಬ್ಬರು ಉಪ್ಮಾಗೆ ಬಂದು ಟೊಮೆಟೊ ಹಾಕಲ್ಲ. ಸೊ ಅದು ನಿಮ್ಮ ಇಷ್ಟ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಹಾಕ್ತೀನಿ, ಅದು ಕಲರ್ಫುಲ್ಲಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತೀನಿ ನಾನು. ಸೊ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊನೂ ಅಷ್ಟೇ, ಜಾಸ್ತಿ ನಿಮಗೆ ಫ್ರೈ ಆಗಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಸುಮ್ಮನೆ ಲೈಟಿಗೆ ಹಾಕಿ ಒಂದು 1 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. 1 ಮಿನಿಟು ಬೇಕಾಗಿಲ್ಲ ನಿಮಗೆ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಹಸಿ ಟೊಮೊಟೊ ಹಾಗೆ ಇರಬೇಕು, ಅದು ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಇವಾಗ ರವೆ ತೋರಿಸಿದ್ನಲ್ವ ನಿಮಗೆ, 1 ಲೋಟ ರವೆಗೆ 2 ಲೋಟ ವಾಟರ್ ಹಾಕ್ತಾಯಿದ್ದೀನಿ ನಾನು. ನೋಡಿ, ಒಂದೇ ಒಂದು ಲೋಟ ರವೆ ತೊಗೊಂಡಿದ್ದೆ, ಅದರಲ್ಲಿ 2 ಲೋಟ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಜೊತೆಗೆ ರುಚಿಗೆ ತಕ್ಕಂತೆ ಉಪ್ಪು ಸಾಕು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದ್ಸಲಿ ನೀವು ಟೇಸ್ಟ್ ಮಾಡಿಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿಟ್ಬಿಡಿ. ಅದು ಚೆನ್ನಾಗಿ ನೀರು ಕುದಿ ಬಂದಮೇಲೆ, ಇಷ್ಟೇ, ಇನ್ನೇನು ಇಲ್ಲ, ನೀರು ಕುದಿ ಬಂದಮೇಲೆ ರವೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಂಡ್ರೆ ಈಸಿ 10 ಮಿನಿಟ್ಸ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ನೋಡಿ, ನೀರು ಕುದೀತಾ ಇದೆ ಅಲ್ವಾ. ಸೊ ಇದರಲ್ಲಿ ಇವಾಗ ರವೆನ ಬಂದು ಡೈರೆಕ್ಟಾಗಿ ಫುಲ್ಲು ಆ್ಯಡ್ ಮಾಡಿಬಿಡ್ಬೇಡಿ, ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹಂಗೆ ಮಿಕ್ಸ್ ಮಾಡ್ತಾ ಬನ್ನಿ. ಯಾಕಂದರೆ ನೀವು ಒಂದೇ ಸಲ ಆ್ಯಡ್ ಮಾಡಿಬಿಟ್ರೆ ಗಂಟಾಗಿಬಿಡುತ್ತೆ ರವೆ. ಸೊ ಹಾಗಾಗಿ ಒಂದೇ ಸಲ ಹುಯ್ಯಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ತಾ ಹಿಂಗೆ ಮಿಕ್ಸ್ ಮಾಡ್ತಾ ಬನ್ನಿ. ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲ ಅಂದರೆ ಗಂಟಾಗಿ ಆಗಿಬಿಡುತ್ತೆ ರವೆ.
ಸೊ ಆಗ್ತಾ ಇರೋವಾಗಲೇ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ. ಈ ರೀತಿ ಹಾಕಿದ ತಕ್ಷಣ ಕೆಲವೊಬ್ಬರು ಬಂದು ರವೆನ ತುಂಬ ಹೇಗಂದರೆ ಗಟ್ಟಿಯಾಗಿ ಇದು ಮಾಡ್ಕೋತಾರೆ. ನನಗೆ ಉದುರಾಗಿದ್ದರೆ ತುಂಬ ಇಷ್ಟ. ಕೆಲವೊಬ್ಬರು ಬಂದು ನೀರು ಜಾಸ್ತಿ ಇಕ್ಕೊಂಡು ಹೇಗೆ ಹೇಳೋದು ಅಂದರೆ ಅದೊಂಥರ ಮಾಡ್ತಾರೆ ರವೆ. ನನಗೆ ಆ ಥರ ಇಷ್ಟ ಆಗೋಲ್ಲ. ಸೊ ನನಗೆ ರವೆ ಉದುರಿಯಾಗಿದ್ದರೆ ತುಂಬ ಇಷ್ಟ. ಸೊ ನಾನು ಆ ಕ್ವಾಂಟಿಟಿಗೆ 2 ಲೋಟ ನೀರು ಇಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಇದಾಗಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೋಬೋದು. ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಡಿಬಾರ್ದು ಅಷ್ಟೇ, ಬಾಣಲಿ ಸೀದೋಗಬಾರ್ದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವತ್ತಿನ ಬಿಸಿ ಬಿಸಿ 10 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಅಂದರೆ ರವೆ ಉಪ್ಮಾ ರೆಡಿ ಈಸಿಯಾಗಿ. ಇದ್ರ ಜೊತೆಗೆ ವೆಜಿಟೇಬಲ್ ಬೇಕು ಅಂದರೆ ನೀವು ಬಾಯ್ಲ್ ಮಾಡಿ ಆ್ಯಡ್ ಮಾಡ್ಕೋಬೋದು ವೆಜಿಟೇಬಲ್ನ. ಸೊ ನಾನಿವತ್ತು ವೆಜಿಟೇಬಲ್ ಹಾಕಿಲ್ಲ, ವಿತಿನ್ 10 ಮಿನಿಟ್ಸಲ್ಲಿ ಆಗಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಇಷ್ಟೇ, ಏನೂ ಇಲ್ಲ, ಸಿಂಪಲ್ಲಾಗಿ ಬ್ರೇಕ್ಫಾಸ್ಟು ವಿತಿನ್ 10 ಮಿನಿಟ್ಸಲ್ಲಿ. ಮಾರ್ನಿಂಗ್ ಏನು ಮಾಡೋದಪ್ಪ ಬ್ರೇಕ್ಫಾಸ್ಟ್ ಅನ್ನೋ ಟೆನ್ಷನ್ ಇಲ್ದಿರ ಈಸಿಯಾಗಿ ಸಿಂಪಲಾಗಿ ಮುಗಿಸ್ಕೊಳ್ಳಿ ಅಷ್ಟೇ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಒಂದು 2 ಮಿನಿಟ್ಸ್ ಪ್ಲೇಟ್ ಹಾಕಿ ಮುಚ್ಚಿಕ್ಕಿ ಓಪನ್ ಮಾಡಿದ್ರೆ ಉದುರಿಯಾಗಿ ರವೆ ರೆಡಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾವುದೇ ರೀತಿ ರೆಸಿಪಿ ಬೇಕಂದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.